ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ ನೋಡಿ. ಬೆಳಗಿನ ಜಾವದ ಮಂಜು ಬಿದ್ದ ಬಂಡೀಪುರ ಕಾಡು, ಎಲ್ಲೆಡೆಯೂ ಹೂಗಳ ಸುಗಂಧ, ಗಾಳಿಯಲ್ಲಿ ಬೆರೆತ ಮಣ್ಣಿನ ಸುವಾಸನೆ. ಆದರೆ ಈ ನಿಶಬ್ದದ ಹಿಂದೆ ಕಾಡಿನೊಳಗೆ ನಡೆಯುವ ಸಾವು ಬದುಕಿನ ಆಟವನ್ನು ನಾವು ಕಾಣುವುದೇ ಇಲ್ಲ. ಒಂದು ಕಡೆ ಹುಲಿ, ಚಿರತೆ, ಆನೆಗಳು ತಮ್ಮ ಸಹಜ ವಾಸಸ್ಥಾನದಲ್ಲಿ ಬದುಕಲು ಹೋರಾಡುತ್ತಿದ್ದರೆ, ಇನ್ನೊಂದು ಕಡೆ ಕಳ್ಳ ಬೇಟೆಗಾರರು, ಮರ ಕಡಿಯುವವರು, ಚರ್ಮ ದಂತಗಳ ಅಕ್ರಮ ವ್ಯಾಪಾರಿಗಳು ಹಾಗೂ ಪ್ರಾಣಿಗಳು ಮತ್ತು ರೈತರ ಸಂಘರ್ಷಗಳು ದಿನೇ ದಿನೇ ಹೆಚ್ಚುತ್ತಲೇ ಇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಒಂದು ಇತಿಹಾಸ ನಿರ್ಮಾಣ ಮಾಡುವ ಕ್ರಮ ಕೈಗೊಂಡಿದೆ. ಇದೇ ಮೊದಲ ಬಾರಿಗೆ ರಾಜ್ಯದ 5 ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿಯೂ ಟ್ರೈನ್ಡ್ ಕೆನೈನ್ ಸ್ಕ್ವಾಡ್ ಟ್ರ್ಯಾಕರ್ ನಾಯಿಗಳ ಪಡೆ ನಿಯೋಜನೆಯನ್ನು ನಡೆಸಲಾಗುತ್ತಿದೆ. ಇದು ಕೇವಲ ಒಂದು ನಾಯಿ ತಂಡ ಅಲ್ಲ, ಇದು ಕಾಡಿನ ಕಾವಲುಗಾರ, ಕಾಡಿನ ಅನನ್ಯ ರಕ್ಷಣಾ ಪಡೆಯಾಗಿದೆ. ಸ್ನೇಹಿತರೆ, ಇಂದು ನಾವು ನೋಡೋಣ ಈ ಯೋಜನೆ ಏಕೆ ಇಷ್ಟು ಮುಖ್ಯ, ಇದರ ಪ್ರಯೋಜನಗಳೇನು ಮತ್ತು ಇದರ ಸವಾಲುಗಳೇನು, ಮತ್ತು ಈಗ ಬಳಸುತ್ತಿರುವ ನಾಯಿಯ ಜಾತಿ ಯಾವುದು ಮತ್ತು ಆ ಜಾತಿಯ ನಾಯಿಗಳನ್ನೇ ಏಕೆ ಬಳಸಲಾಗುತ್ತಿದೆ. ಮನುಷ್ಯರು ಮತ್ತು ಕಾಡು ಪ್ರಾಣಿಗಳ ಸಂಘರ್ಷದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, 2025ರ ಕೊನೆಯಲ್ಲಿ, ಅಂದರೆ ಇದೇ ವರ್ಷದ ಕೊನೆಯಲ್ಲಿ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂಡೀಪುರ ಟೈಗರ್ ರಿಸರ್ವ್ ಒಳಗಡೆ ಒಂದು ವಿಶೇಷ ಕೇಂದ್ರವನ್ನು ಸ್ಥಾಪಿಸಿತ್ತು. ಅದೇ ಟ್ರ್ಯಾಕರ್ ಡಾಗ್ ಸ್ಕ್ವಾಡ್ ಟ್ರೈನಿಂಗ್ ಸೆಂಟರ್. ಈ ಸೆಂಟರ್ ನ ಒಳಗೆ 12 ಏರ್ ಕಂಡೀಷನ್ ಕೆನಲ್ಗಳು, ವೆಟರ್ನರಿ ಕೇರ್ ಯೂನಿಟ್ಗಳು, ಟ್ರೈನಿಂಗ್ ಟ್ರ್ಯಾಕ್ಸ್, ಸಿಂಗಲ್ ಸಿಮ್ಯುಲೈಸೇಷನ್ ಝೋನ್, ಎಕ್ಸ್ಪೀರಿಯನ್ಸ್ಡ್ ಟ್ರೈನರ್ಸ್, ಮಿಲಿಟರಿ ಗ್ರೇಡ್ ಟ್ರ್ಯಾಕಿಂಗ್ ಮಾಡ್ಯೂಲ್ಸ್ ಇವುಗಳನ್ನೆಲ್ಲ ಒಳಗೊಂಡಿದೆ. ಈ ಬಂಡೀಪುರ ಕೇಂದ್ರದಲ್ಲಿ ಮೊದಲ ಹಂತದಲ್ಲಿ 10 ಬೆಲ್ಜಿಯಂ ಮೆಲನ್ಸ್ ತಳಿಯ ಪಪ್ಪಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಈ ತಳಿಯು ಜಗತ್ತಿನ ಅತ್ಯುತ್ತಮ ಸಿನ್ಫರ್ ಮತ್ತು ಕಾಂಬ್ಯಾಕ್ಟ್ ಟ್ರ್ಯಾಕಿಂಗ್ ನಾಯಿಗಳ ಜಾತಿಗಳಲ್ಲಿ ಮೊದಲ ಮಾನ್ಯತೆಯನ್ನು ಪಡೆದಿದೆ. ಇನ್ನು ಈ ಬೆಲ್ಜಿಯಂ ಮೆಲನ್ಸ್ ಜಾತಿಯ ನಾಯಿಗಳನ್ನು US ನೇವಿ, ಫ್ರೆಂಚ್ ಮಿಲಿಟರಿ, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಮತ್ತು ಇಂಟರ್ ನ್ಯಾಷನಲ್ ವೈಲ್ಡ್ ಲೈಫ್ ಕ್ರೈಮ್ ಪ್ರಿವೆನ್ಷನ್ ಟೀಮ್ಸ್ ಇವುಗಳಲ್ಲಿ ಯಶಸ್ವಿಯಾಗಿ ಬಳಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಈ ಜಾತಿಯ ನಾಯಿಗಳನ್ನು ವನ್ಯಜೀವಿ ಅಪರಾಧ ಪತ್ತೆಗೆ ಬಳಸುವುದು ಭಾರತದಲ್ಲೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ರಾಜ್ಯ ಮಟ್ಟದ ಪ್ರಯೋಗವಾಗಿದೆ. ಈ ನಾಯಿಗಳಿಗೆ 10 ತಿಂಗಳ ಇನ್ಸೆಂಟಿವ್ ಟ್ರೈನಿಂಗ್ ನೀಡಲಾಗುತ್ತದೆ. ಮಣ್ಣಿನ ಮೇಲೆ ಬಿದ್ದ ಫುಟ್ ಪ್ರಿಂಟ್, ಕಳ್ಳ ಬೇಟೆಗಾರರ ಬಟ್ಟೆ ತುಂಡು, ಕತ್ತರಿಸಲಾದ ಹಗ್ಗದ ತುಂಡು ಹಾಗೂ ಯಾರಾದರೂ 1 ರಿಂದ 2 ಗಂಟೆ ಮೊದಲೇ ಓಡಾಡಿದ್ದರೆ ಅವರ ಸೆಂಟ್ ಟ್ರಯಲ್ ಅನ್ನು ಹಿಡಿದುಕೊಳ್ಳಬಲ್ಲದ್ದು. ಇದರ ಎಲ್ಲಾ ಅಭ್ಯಾಸಗಳನ್ನು ನಾಯಿಗೆ ಈಗಾಗಲೇ ನೀಡಲಾಗಿದೆ. ಸ್ನೇಹಿತರೆ, ನಾಯಿಗಳ ಮೂಗಿನ ಶಕ್ತಿ ಮನುಷ್ಯನಿಗಿಂತ 40 ರಿಂದ 50 ಪಟ್ಟು ಹೆಚ್ಚು ಇರುತ್ತದೆ. ಅವುಗಳು ಹುಲಿ ಚರ್ಮ, ಆನೆ ದಂತ, ಚಿರತೆ ಮೂಳೆ, ಗಂಧದ ಮರದ ತುಂಡು, ಸ್ಫೋಟಕಗಳು ಮತ್ತು ಅನಿಮಲ್ ಟ್ರಾಪ್ ಗಳನ್ನು ಕಂಡುಹಿಡಿಯಬಲ್ಲದಾಗಿದೆ. ಡಾಗ್ ಮತ್ತು ಹ್ಯೂಮನ್ ಯೂನಿಟ್ಗಳು ಸೇರಿ ಈ ಮೇಲಿನ ಅಕ್ರಮಗಳನ್ನು ಬೇಗ ಗುರುತಿಸಬಹುದು. ಇನ್ನು ಈಗಂತೂ ಸ್ನೇಹಿತರೆ, ಬಂಡೀಪುರ ನಾಗರಹೊಳೆ ಟೈಗರ್ ರಿಸರ್ವ್ ಸುತ್ತಮುತ್ತಲಿನ ಗ್ರಾಮಗಳು ಇಂದು ಪ್ರಸ್ತುತ ಕರ್ನಾಟಕದ ಅತಿ ಹೆಚ್ಚು ಸಮಸ್ಯೆ ಇರುವ ಪ್ರದೇಶವಾಗಿದೆ. ಹೆಚ್ಚು ಸಮಸ್ಯೆ ಕಾಣಿಸುತ್ತಿರುವ ಹಳ್ಳಿಗಳ ತಾಲೂಕುಗಳನ್ನು ನಾವು ನೋಡುವುದಾದರೆ ಸರಗೂರು ತಾಲೂಕಿನ HD ಕೋಟೆ, ಹಳೆ ಹೆಗ್ಗುಡಿಲು, ಮಲ್ಲಳ್ಳಿ, ಕೊಪ್ಪಲು ಪ್ರದೇಶಗಳು, ನಂಜನಗೂಡು, ಗೋರೂರು, ಕೊಪ್ಪಲು ಪ್ರದೇಶ ಹಾಗೂ ಹುಣಸೂರು, ಮೈಸೂರು ಉತ್ತರ ಪಶ್ಚಿಮದ ಅಂಚು. ಏಕೆ ಇಷ್ಟು ಸಮಸ್ಯೆಗಳು ಇಲ್ಲಿ ಕಾಣುತ್ತಿದೆ? ಅನೇಕ ಹುಲಿಗಳು ಅರಣ್ಯದಿಂದ ಹಳ್ಳಿಗಳ ಕಡೆ ಬರುತ್ತಿವೆ. ಕಳೆದ 1 ರಿಂದ 2 ತಿಂಗಳಲ್ಲಿ 3ಕ್ಕೂ ಹೆಚ್ಚು ಮಾನವ ಸಾವಿನ ಘಟನೆಗಳು ನಡೆದಿದೆ. ಕಳೆದ 40 ರಿಂದ 50 ದಿನದಲ್ಲಿ 20ಕ್ಕೂ ಹೆಚ್ಚು ಹುಲಿಗಳನ್ನು ಸೆರೆ ಹಿಡಿದ ಘಟನೆಗಳು ಈ ಪ್ರದೇಶದಲ್ಲಿ ನಡೆದಿದೆ. ಇನ್ನು ಮೈಸೂರಿನ ಅರಣ್ಯ ಅಂಚುಗಳಲ್ಲಿ 20ಕ್ಕೂ ಹೆಚ್ಚು ಹುಲಿಗಳ ಸಂಚಾರ ಕಂಡು ಬಂದಿದೆ. ಕರ್ನಾಟಕದಲ್ಲಿ ಟೈಗರ್ ಕಾನ್ಫ್ಲಿಕ್ಟ್ ಅತಿ ಹೆಚ್ಚು ಕಾಣಿಸುತ್ತಿರುವ ಪ್ರದೇಶ ಮೈಸೂರು ಜಿಲ್ಲೆಯ ಅರಣ್ಯ ಅಂಚುಗಳೇ ಆಗಿದೆ. ಇನ್ನು ಚಾಮರಾಜನಗರದ ಮಲೆ ಮಾದೇಶ್ವರ ಬೆಟ್ಟ, ಕತ್ತೆ, ಎಮ್ಮೆಗಳ ಮೇಲೆ ಹುಲಿ ದಾಳಿ. ಈ ದಾಳಿಗಳಿಂದ ಬೇಸೆತ್ತ ಗ್ರಾಮಸ್ಥರು ಸತ್ತ ಪ್ರಾಣಿಗಳೊಳಗೆ ವಿಷವನ್ನಿಟ್ಟು 5 ಹುಲಿಗಳನ್ನು ಕೊಂದ ಪ್ರಕರಣಗಳು ದಾಖಲಾಗಿದ್ದವು. 2024-25ರಲ್ಲಿ ಕಾಡು ಪ್ರಾಣಿಗಳು ಮತ್ತು ಮನುಷ್ಯರ ಸಂಘರ್ಷ ಹೆಚ್ಚುತ್ತಲೇ ಇದೆ. ಸ್ನೇಹಿತರೆ, ಹುಲಿ, ಚಿರತೆ, ಆನೆ ಗ್ರಾಮಗಳಿಗೆ ವಾಸ್ತವ ಹುಡುಕಿ ಬಂದ ಸಂದರ್ಭಗಳಲ್ಲಿ ಈ ಕೆನೈನ್ ಸ್ಕ್ವಾಡ್ ಹಾದಿ ಗುರುತಿಸಿ ಫಾರೆಸ್ಟ್ ಸ್ಟಾಫ್ಗೆ ಮಾರ್ಗದರ್ಶನ ನೀಡುತ್ತದೆ. ಪ್ರತಿ ನಾಯಿಗೆ 2 ಹ್ಯಾಂಡ್ಲರ್ಗಳು ಇರುತ್ತಾರೆ. ಕಂಡೀಷನಿಂಗ್, ಫಾರೆಸ್ಟ್ ಸರ್ವೈವಲ್ ಟ್ರೈನಿಂಗ್, ಕ್ರೈಮ್ ಸೀನ್ ಮ್ಯಾನೇಜ್ಮೆಂಟ್ ಹಾಗೂ ನೈಟ್ ನ್ಯಾವಿಗೇಷನ್ ಟ್ರೈನಿಂಗ್ ಗಳನ್ನು ನೀಡಲಾಗಿರುತ್ತದೆ. ಇನ್ನು ಈ ಪಡೆಯಲ್ಲಿ ಹ್ಯೂಮನ್ ಡಾಗ್ ಯೂನಿಟ್ ಒಂದೇ ಸಂಚಾರ ಜೀವಿಯಂತೆ ಕೆಲಸ ಮಾಡುತ್ತದೆ. 2025ರಲ್ಲಿ ಮೊದಲ ಬ್ಯಾಚ್ ನಿಯೋಜನೆಯನ್ನು ಇದು ಟೈಗರ್ ರಿಸರ್ವ್ ಫಾರೆಸ್ಟ್ ಗಳಲ್ಲಿ ನಡೆಸಲಾಗಿದೆ. ಬಂಡೀಪುರ ಟೈಗರ್ ರಿಸರ್ವ್, ನಾಗರಹೊಳೆ ಟೈಗರ್ ರಿಸರ್ವ್, ಭದ್ರಾ ಟೈಗರ್ ರಿಸರ್ವ್, ಬಿಹಾರ್ ಹಿಲ್ಸ್ ಟೈಗರ್ ರಿಸರ್ವ್ ಮತ್ತು ಕಾಳಿ ಟೈಗರ್ ರಿಸರ್ವ್ ಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ಮೊದಲಿಗೆ ಪ್ರತಿ ರಿಸರ್ವ್ ಫಾರೆಸ್ಟ್ ಗೆ 2 ನಾಯಿಗಳು, 4 ಹ್ಯಾಂಡ್ಲರ್ ಗಳನ್ನು ನೀಡಲಾಗಿದೆ. ಕ್ರಮೇಣ
ಸಾವಿನ ಸಂಖ್ಯೆಗಳನ್ನು ಹೆಚ್ಚಿಸುವ ಪ್ರಕ್ರಿಯೆ ನಡೆಸಲಾಗುತ್ತದೆ. ಈ ನಾಯಿಗಳ ಸ್ಕ್ವಾಡ್ ನಿಂದ ನಮಗೆ ಎಷ್ಟು ಉಪಯೋಗವಾಗುತ್ತದೆ ಎಂದು ನೋಡುವುದಾದರೆ 20,000ಕ್ಕೂ ಹೆಚ್ಚು ಸ್ಕ್ವೇರ್ ಮೀಟರ್ನ ಅರಣ್ಯ ಪ್ರದೇಶದಲ್ಲಿ ಕಳ್ಳೆ ಬೇಟೆಗಾರರನ್ನು ಪತ್ತೆ ಹಚ್ಚುವುದು ಅತಿ ಕಷ್ಟದ ಕೆಲಸವಾಗಿರುತ್ತದೆ. ಆದರೆ ಬೆಲ್ಜಿಯಂ ಮೆಲೆನ್ಸ್ಗಳು ಸೆಂಟ್ ಟ್ರಯಲ್ನ ಆಧಾರದ ಮೇಲೆ 12ರಿಂದ 15 ಕಿಲೋಮೀಟರ್ ದೂರದವರೆಗೂ ಹಾದಿ ಹಿಡಿಯಬಲ್ಲವು. ಈಗಾಗಲೇ ಈ ಮೆಲೆನ್ಸ್ ನಾಯಿಗಳು ಒಬ್ಬ ಕಳ್ಳ ಬೇಟೆಗಾರನನ್ನು 3 ಗಂಟೆಗಳ ಕಾಲ ಹುಡುಕಿ ಅವನನ್ನು ಸೆರೆ ಹಿಡಿಯಲು ಸಹಾಯ ಮಾಡಿವೆ. ಮನುಷ್ಯರು ಮತ್ತು ಪ್ರಾಣಿಗಳ ಕಾನ್ಫ್ಲಿಕ್ಟ್ ಅನ್ನು ಕಡಿಮೆ ಮಾಡಲು ಈ ಸ್ಕ್ವಾಡ್ ಬಳಕೆಯಾಗುತ್ತದೆ. ಮರ ಹಾಗೂ ಗಂಧದ ಮರದ ಕಳ್ಳ ಸಾಗಾಣಿಕೆಯನ್ನು ತಡೆಯಲು ಹೆಚ್ಚು ಸುಲಭವಾಗುತ್ತದೆ. ಸ್ನೇಹಿತರೆ, ಸರ್ಕಾರದ ಮಟ್ಟದಲ್ಲಿ ಈ ತರಬೇತಿ ಕೇಂದ್ರ ಕರ್ನಾಟಕದಲ್ಲಿ ಮಾತ್ರ ಇದೆ. ಇದರಿಂದ ವರ್ಷಕ್ಕೆ 10ರಿಂದ 20 ಹೊಸ ನಾಯಿಗಳನ್ನು ಟ್ರೈನ್ ಮಾಡಲು ಸಾಧ್ಯವಾಗುತ್ತದೆ. ಅರಣ್ಯದ ರಕ್ಷಣೆಗೆ ಖರ್ಚು ಕೂಡ ಕಡಿಮೆಯಾಗುತ್ತದೆ. ದೇಶಕ್ಕೆ ಕರ್ನಾಟಕ ಮಾದರಿ ರಾಜ್ಯವಾಗುತ್ತದೆ. ಕಳ್ಳ ಬೇಟೆಗಾರರು ಕಾನೂನಿನಿಂದ ತಪ್ಪಿಸಿಕೊಳ್ಳುವ ಪ್ರಮುಖ ಕಾರಣವೆಂದರೆ ಸಾಕ್ಷಿ ಸಿಗದಿರುವುದು. ನಾಯಿಗಳ ತನಿಖೆ ಅತ್ಯುತ್ತಮವಾಗಿರುತ್ತದೆ. ಫೊರೆನ್ಸಿಕ್ಗೂ ಇದು ಸಹಾಯ ಮಾಡುತ್ತದೆ. ಇನ್ನು ನಾವು ಈ ವಿಷಯದಲ್ಲಿ ಎದುರಿಸಬೇಕಾದ ಸವಾಲುಗಳನ್ನು ನೋಡುವುದಾದರೆ ಬೆಲ್ಜಿಯಂ ಮೆಲೆನ್ಸ್ ಎನರ್ಜೆಟಿಕ್ ಡಾಗ್ ಆಗಿರುತ್ತವೆ. ಸಿಂಗಲ್ ಟ್ರೈನಿಂಗ್, ಮಾನ್ಸೂನು, ಹೀಟು ಮತ್ತು ಮೆಡಿಕಲ್ ಇಶ್ಯೂಗಳು, ಇಂಜುರೀಸ್ಗಳು, ಇದರಿಂದ ನಾಯಿಯ ಜೀವಕ್ಕೆ ಅಪಾಯವಿರುತ್ತದೆ. ಇನ್ನು ಒಂದು ನಾಯಿಗೆ ಟ್ರೈನಿಂಗ್ ಕಾಸ್ಟ್ 10ರಿಂದ 15 ಲಕ್ಷಗಳಾಗಿರುತ್ತದೆ. ಹ್ಯಾಂಡ್ಲರ್ನ ಆನ್ಯುಯಲ್ ಮೈಂಟೆನೆನ್ಸ್ ಕಾಸ್ಟ್ 3ರಿಂದ 5 ಲಕ್ಷಗಳಾಗಿರುತ್ತದೆ. ಇವುಗಳು ಕಳ್ಳ ಸಾಗಾಣಿಕೆದಾರರನ್ನು ಹಿಡಿಯಲು ಸಹಾಯ ಮಾಡುತ್ತದೆ. ಆದರೆ ಹೆಬಿಟೈಟ್ ಎಕ್ಸ್ಪಾನ್ಷನ್, ಎಲಿಫೆಂಟ್ ಕಾರಿಡಾರ್, ಕಮ್ಯುನಿಟಿ ಇನ್ವಾಲ್ವ್ಮೆಂಟ್, ಅವೇರ್ನೆಸ್ ಕ್ಯಾಂಪಸ್ ಇವುಗಳಿಲ್ಲದೆ ಕೆನೈನ್ ಸ್ಕ್ವಾಡ್ ಟೆಂಪರವರಿ ಸೊಲ್ಯೂಷನ್ ಮಾತ್ರ ಆಗಿರುತ್ತದೆ. ಇನ್ನು ಕಳ್ಳ ಸಾಗಾಣಿಕೆದಾರರ ಬಳಿ ಕಂಟ್ರಿ ಪಿಸ್ತೂಲ್ಗಳು, ಪಾಯ್ಸನ್, ಎಕ್ಸ್ಪ್ಲೋಸಿವ್ಗಳು ಇರುವ ಸಾಧ್ಯತೆಗಳು ಇರುತ್ತದೆ. ಇದರಿಂದ ನಾಯಿಗೆ ಇಂಜುರಿ, ಸ್ನೇಕ್ ಬೈಟ್ ಮತ್ತು ಅನಿಮಲ್ ಟ್ರಾಪ್ ಗಳಿಂದ ನಾಯಿಗಳಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚು ಇದೆ. ಒಂದೊಂದು ನಾಯಿಗೆ ಲಕ್ಷಾಂತರ ರೂಪಾಯಿಗಳಷ್ಟು ಖರ್ಚಾಗಿರುತ್ತವೆ. ನಾಯಿಗೇನಾದರೂ ಅಪಾಯವಾದರೆ ಇನ್ವೆಸ್ಟ್ಮೆಂಟ್ ಲಾಸ್ ಆಗುವ ಸಾಧ್ಯತೆ ಹೆಚ್ಚು. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳ ಪಾಪ್ಯುಲೇಷನ್ ಅನ್ನು ಹೊಂದಿದೆ. 20% ನಷ್ಟು ಆನೆಗಳ ಪಾಪ್ಯುಲೇಷನ್ ಇದೆ. ಹ್ಯೂಜ್ ಫಾರೆಸ್ಟ್ ಏರಿಯಾ. ದಿನೇ ದಿನೇ ಮನುಷ್ಯರು ಮತ್ತು ಕಾಡು ಪ್ರಾಣಿಗಳ ತೊಂದರೆ ಹೆಚ್ಚುತ್ತಲೇ ಇವೆ. 2023ರಿಂದ 2025 ನಡುವೆ 60ಕ್ಕೂ ಹೆಚ್ಚು ಕಳ್ಳ ಸಾಗಾಣಿಕೆ ಪ್ರಕರಣಗಳು ದಾಖಲೆಯಾಗಿವೆ. 120ಕ್ಕೂ ಹೆಚ್ಚು ಟಿಂಬರ್ ಸ್ಮಗ್ಲಿಂಗ್ ಇನ್ಸಿಡೆಂಟ್ಗಳು ನಡೆದಿವೆ. ಈ ಹಿನ್ನೆಲೆಯಲ್ಲಿ ಕೆನೈನ್ ಸ್ಕ್ವಾಡ್ ನ ನಿರ್ಮಾಣಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದಾಗಿದೆ. ಸ್ನೇಹಿತರೆ, ಕಾಡನ್ನು ಕಾಪಾಡುವುದು ಎಂದರೆ ಕೇವಲ ಪ್ರಾಣಿಗಳನ್ನು ಉಳಿಸುವುದಷ್ಟೇ ಅಲ್ಲ, ಮನುಷ್ಯರ ಭವಿಷ್ಯವನ್ನೇ ರಕ್ಷಿಸುವುದಾಗಿದೆ. ಕೆನೈನ್ ಸ್ಕ್ವಾಡ್ ನಮ್ಮ ಕಾಡಿನಲ್ಲಿ ಹೊಸ ಕಾವಲುಗಾರರು. ಅವರು ಅಕ್ರಮ ವಾಸನೆಯನ್ನು ಹಿಡಿದು ಅಪರಾಧಿಯ ಹಾದಿ ಕಂಡು ಹಿಡಿಯುತ್ತಾರೆ. ಕಾಡಿನ ಸತ್ಯವನ್ನು ಹೊರತರುತ್ತಾ ವನ್ಯಜೀವಿ ಮತ್ತು ಮಾನವರ ಸಮತೋಲನಕ್ಕಾಗಿ ಹೋರಾಡುತ್ತಾರೆ. ಆದರೆ ಸ್ನೇಹಿತರೆ, ನಿಜವಾದ ಜಯ ನಮ್ಮ ಕೈಯಲ್ಲಿಯೇ ಇದೆ. ನಮ್ಮ ಜಾಗೃತಿ, ನಮ್ಮ ಭಾಗವಹಿಕೆ, ನಮ್ಮ ಸಂರಕ್ಷಣಾ ಮನೋಭಾವ ಇವೆಲ್ಲ ಸೇರಿ ಮಾತ್ರ ಕಾಡುಗಳನ್ನು ಜೀವಂತವಾಗಿ ಇಡಲು ಸಾಧ್ಯವಾಗುತ್ತದೆ. ವೈಲ್ಡ್ ಲೈಫ್ ಲಾಸ್ ಉಲ್ಲಂಘನೆ ಗಮನಿಸಿದ ಕೂಡಲೇ ಮಾಹಿತಿ ನೀಡಿ. ಕಾಡುಗಳಿಗೆ ಹಾನಿ ಮಾಡುವ ಉತ್ಪನ್ನಗಳನ್ನು ಖರೀದಿಸಬೇಡಿ. ಮಕ್ಕಳಿಗೆ ವನ್ಯಜೀವಿಗಳ ಕತೆ ಹೇಳಿ. ಕಾಡು ಪ್ರಾಣಿಗಳು ನಮ್ಮ ಹೆಮ್ಮೆ. ಕಾಡು ನಮ್ಮದು. ಅದನ್ನು ರಕ್ಷಿಸುವ ಜವಾಬ್ದಾರಿ ಸಹ ನಮ್ಮದೇ ಆಗಿರುತ್ತದೆ. ಈ ಕೆನೈನ್ ಸ್ಕ್ವಾಡ್ ಕೂಡ ಯಶಸ್ವಿಯಾಗಲಿ ಎಂದು ಹಾರೈಸೋಣ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.